ನೋಡಿ ನಮ್ಮ ಸೆಟ್ಟಿನ ಕ್ಯೂಟಿ ವಿತೌಟ್ ಮೇಕಪ್ ಚೆನ್ನಾಗಿ ಕಾಣಿಸ್ತಾಳೆ, ಆದರೂ ಮೇಕಪ್ ಮಾಡ್ಕೋತಾಳೆ. ನೋಡಿ ನೋಡಿ ಡೌ ನೋಡಿ ಹೇರೆಲ್ಲ ಬಿಚ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಹೇರೆಲ್ಲ ಬಿಚ್ಕೊಂಡು ಡೌ ಮಾಡಿಕೊಂಡು ಕ್ಯೂಟಿ ಅಂದಿದ್ದೆ ತಡ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತದೆ. ಇವ್ರು ನಮ್ಮ ಹೇರ್ ಡ್ರೆಸ್ಸರ್ ಒಳ್ಳೆ ಮಜಾ ತಗೊಳ್ತಾ ಇರ್ತಾರೆ ಯಾವಾಗ್ಲೂ. ನೋಡಿ ನೋಡಿ ಆಹಾ ನಗು ನೋಡಿ, ಏನ್ ಖುಷಿ ನೋಡಿ. ಆ ರಾಧಿಕನ್ ಮೇಲಿರೋ ಕೋಪಕ್ಕೆ ನನ್ನ ಮಗನಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀಯಾ? ಇದು ರೇಖಾ ಅಲ್ಲ, ಇದು ಪ್ರಜ್ವಲ. ಪ್ರಜ್ವಲ್ ನೀನ್ ಯಾಕಿಲ್ಲ ಆಗ್ತಾರೋ ಅನ್ಯಾಯನ ತಡಿಬಾರ್ದು. ಯಾವ ಅನ್ಯಾಯ? ಕರೆಂಟ್ ಕೊಡ್ತಲ್ಲ ಹಾ ಮಾಡ್ತಾ ಇದ್ದೆ. ಇನ್ನೇನು ಸ್ವಲ್ಪ ದಿನ ಅಲ್ಲ, ಯಾಕೆ ಸುಮ್ಮನೆ ಇವ್ರ ಜೊತೆ ಎಲ್ಲ ಜಗಳ ಆಡೋದು? ಲಾಸ್ಟ್ ಕೊನೆ ದಿನ ಸ್ಕ್ರಿಪ್ಟ್. ಏಯ್ ಹಂಗಂತ ನೀನು ಹೇಳ್ತೀಯಾ? ಸುಮ್ಮನೆ ಇರಲಿ, ಅವ್ರಿಗೆ ನೋಡೋರು ಗೊತ್ತಾಗಲ್ವಲ್ಲ ಪಾಪ. ಇನ್ನೂ ಮುಗಿಯುತ್ತೆ, ನಂದು ಕನ್ಫರ್ಮ್ ಆಗಿಲ್ವಲ್ಲ. ನೋಡೋಣ ಏನಂತೀಯ ಅಲ್ವಾ? ನೀನು ಚೆನ್ನಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸುಮ್ಮನೆ. ಫೈನಲ್ ಮುಗೀತು ಅಂತ ಹೇಳಿದಾರೆ, ನಡ್ಕೊಂಡು ಹೋಗ್ಲಿ ಅಂತ. ಏನೇ ಮಾಡ್ತಾ ಇದೀಯಾ? ನೀವೇನಾದ್ರೂ ಮಾಡಿ. ಮತ್ತೇನು ಚಂದಕ್ಕ ವಿಡಿಯೋ ಮಾಡ್ತಿರೋದು? ಯಾರೀಗ ಡೌ ಮಾಡಿದ್ದು? ಓ ಗಾಳಿ ಹಾಕ್ರೆ ತಾವು ಓದೋದಾ? ಏ ಅದೆಲ್ಲ ಇದಲ್ಲ, ನನ್ನ ಆಕ್ಟಿಂಗ್ ಮಾಡು. ಪ್ರಜ್ವಲ ನೀನು ಅನ್ಕೊಂಡ್ ಮಾಡು, ನೋಡೋಣ ಅದನ್ನ. ಏಯ್ ಪ್ಲೀಸ್ ಪ್ಲೀಸ್ ಪ್ರಜ್ವಲ ಅನ್ಕೊಂಡ್ ಮಾಡು. ತುಳಿತಾ ಇಲ್ಲ ಎಬ್ಬಿಸ್ತಾ ಇರೋದು. ಏಯ್ ಅವ್ರು ತುಳ್ದಿಲ್ಲ ಕಣೆ, ಎದ್ದು ನಿತ್ಕೊ ಅಂತ ಹೇಳ್ತಾ ಇರೋದು. ಪ್ರಜ್ವಲ ಮಾಡಿದ್ದಮ್ಮ ನೀವು ಪ್ರಜ್ಜು. ಹಾ ಓಕೆ ಪ್ರಜ್ಜು ಈಗ ದಮ್ಮು. ಹಾ ಇಲ್ಲ ಪ್ರಜ್ಜು ಆಗ್ಬೇಕು. ಹಾ ಏಯ್ ನಾನು ಹಂಗೆ ಕಿರ್ಸ್ತೀನ? ಏನಿಲ್ಲ ಇಲ್ಲ ದಮ್ಮು ಟ್ರೈ ಮಾಡಿದ್ದೆ. ದೀಪಿಕಾ ಇಲ್ಲ ನನ್ನ ಆಕ್ಟಿಂಗ್ ಮಾಡಿ ಸಾಕು. ಏಯ್ ದೀಪಿಕಾ, ನಾನು ಹೇಳೋದನ್ನು ಕೇಳು. ನನ್ನ ಮಗನಿಗೆ ಏನು ಮಾಡಬೇಡ. ನಾನು ನಿನ್ಗೆ ಹೇಳಿದ್ದೀನಿ, ಆ ರಾಧಿಕನ್ ಬುದ್ಧಿ ಕಾಣಿಸೋದು ನನ್ನ ಕರ್ತವ್ಯ ಅಂತ. ಇದು ಪಂಕುಗೆ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ದುಡ್ಡು ಕೊಡೋಣ. ಹಂಗಲ್ಲ ಹೇಳ್ಬೇಕಾಗಿರೋದು. ಏಯ್ ದೀಪಿಕಾ ಹಂಗಲ್ಲ, ಎಲ್ಲಿದೆ ಅದು ಲೈನು? ದುಡ್ಡು. ಏ ದೀಪಿಕಾ ನೋಡು, ನಾನು ಹೇಳ್ತೀನಿ. ನಾನು ಕಾಮಿಡಿ ಮಾಡಿ ಅರ್ಧ ಗಂಟೆ ಆದ್ಮೇಲೆ ನಗ್ತಾ ಇದ್ದಾರೆ. ವಿಡಿಯೋ ಮಾಡ್ತಿದ್ದಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ಗೆ. ಓಕೆ ಲಿಸನ್. ದೀಪಿಕಾ ನಾನು ಹೇಳೋದು ಕೇಳು. ನೋಡು, ನನ್ನ ಮಗನಿಗೆ ಏನು ಮಾಡಬೇಡ. ನಾನು ನಿನಗೆ ಹೇಳಿದ್ದೀನಿ, ಆ ರಾಧಿಕಾಗೆ ಒಂದು ಗತಿ ಕಾಣಿಸ್ತೀನಿ ಅಂತ. ಅದು ನನ್ನ ಕರ್ತವ್ಯ ಅಂತ ಕೂಡ ಹೇಳಿದ್ದೀನಿ. ಆ ರಾಧಿಕಾ ಮೇಲಿರೋ ಕೋಪಕ್ಕೆ ನನ್ನ ಮಗನ ಏನದು ಲೈನು ಯಾಕೆ ಟಾರ್ಗೆಟ್ ಏನದು ಲೈನು? ದೊಡ್ಡ ನಾನು ಹಾಗೆ ಮಾತಾಡ್ತೀನ? ರೇಖು ಬೇಜಾನ್ ಕಂಟೆಂಟ್ ನಾನೇ ಇಲ್ಲಿಂದ ಆಕ್ಟ್ ಮಾಡಿ ಅಂದ್ರೆ ಅಲ್ಲಿ ತನಕ ಹೋಗ್ಬಿಟ್ಟಿದ್ದಾರೆ. ಅಕ್ಕ ಬನ್ನಿ ಬೆಳಗ್ಗೆ ಫ್ಯಾನ್ ಇಲ್ಲ, ಕರೆಂಟ್ ಇದೆ, ಸುಮ್ಮನೆ ಕುತ್ಕೊಂಡಿದ್ದೀವಲ್ಲ ನಾವು, ಎಂತ ತಡ್ರು ಅಂತ. ಫುಲ್ ಆಕ್ಟಿಂಗ್, ಫುಲ್ ಪರ್ಫಾರ್ಮೆನ್ಸ್. ಅಲ್ಲಿ ಟೇಬಲ್ ಫ್ಯಾನ್ ಇರೋದು ನಾವು ನೋಡೇ ಇಲ್ಲ. ಥ್ಯಾಂಕ್ಸ್ ದಿವ್ಯಾ, ಫ್ಯಾನ್ ಬೇಕು ತೋರಿಸ್ಕೊಟ್ಟಿದ್ದೀನಿ. ಬೈ ದ ವೇ ಶಿ ಇಸ್ ದಿವ್ಯಾ. ಬೆಳಗ್ಗೆಯಿಂದ ಫ್ಯಾನ್ ಇಲ್ಲ.
ಜಾನ್ಗಿ ಬೇಜಾರಾಗಿ ಸ್ಟಾಪ್ ಆಗೋದು. ಫಸ್ಟ್ ಶಾರ್ಟ್ ಆಗಿತ್ತು, ಎರಡನೇ ಸರಿ ಹೋಗಿ ಮತ್ತೊಂದು ಸರಿ ಮಾಡಿ ಈಗ ಏನು ಎರಡನೇ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಸೆಕೆಂಡ್ ಟೈಮ್ ಆಗಿರೋದು. ಇದು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮಾಡಿರೋದೆಲ್ಲ ಮರೆಯೋದಿಲ್ಲ, ಮರೆಯಕ್ಕಾಗೋದಿಲ್ಲ. ಮರೆಯೋದಕ್ಕಾಗದೇ ಇಲ್ಲ, ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮಾಡಿರೋದನ್ನೆಲ್ಲ ಮರೆಯೋದಕ್ಕಾಗೋದಿಲ್ಲ, ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಾಡಿರೋದೆಲ್ಲ ಮರೆಯೋದಕ್ಕಾಗೋದಿಲ್ಲ. ಚಿರು ಏನಾಯ್ತಪ್ಪ? ಅಪ್ಪ ಇವ್ರು ಒಳ್ಳೆಯವರಲ್ಲ. ಅಪ್ಪ ಇವ್ರು ಒಳ್ಳೆಯವರಲ್ಲ. ಅವ್ರನ್ನ ನಂಬಿ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಎಂತ ನೀಚ ಕೆಲಸ ಮಾಡಿದಾರೆ ಗೊತ್ತಾ? ಎಂತ ನೀಚ್ ಕೆಲಸ ಮಾಡಿದ್ದಾರೆ ಗೊತ್ತಾ? ನಿಮ್ಮಮ್ಮ ಅಂಥದ್ದು ಏನ್ ಮಾಡಿದ್ರು? ಅಪ್ಪ ಇವ್ರು ನಮ್ಮ ಅಮ್ಮ ಅಂತ ಹೇಳ್ಬೇಡಿ, ಇವ್ರು ಅಂತ ಯೋಗ್ಯತೆ ಇಲ್ಲ. ಅಮ್ಮ ಅಂತ ಹೇಳ್ಬೇಡಿ. ಅಮ್ಮ ಅಪ್ಪ ಇವ್ರನ್ನ ನಮ್ಮ ಅಮ್ಮ ಅಂತ ಹೇಳ್ಬೇಡಿ, ಇವ್ರು ಅಂತ ಯೋಗ್ಯತೆ ಇಲ್ಲ. ಅಪ್ಪ ಇವ್ರ ಅಮ್ಮ ಅಂತ ಹೇಳ್ಬೇಡಿ. ಆಮೇಲೆ ಮನೇಲಿ ತಗೋಬೋದಿತ್ತು. ಒಂದ್ಸರಿ dialogue ಮಾಡ್ತಾರೆ. ಸುರೇಶ್ ಸರ್ ಇದು ಸುಳ್ಳು ಅಂತ ಹೇಳ್ಬೇಡಿ. ಅದೇ ಹೇಳಿದ್ದು ನಾನು. ನಮ್ಮ ಸೆಟ್ಟಲ್ಲಿ ಲಾಸ್ಟ್ ಡೇ ಅಂತ ಚಿಕನ್ ಮಾಡಿದ್ದಾರೆ, ಎಲ್ಲ ಊಟ ಮಾಡ್ತಾ ಇದ್ದೀವಿ. ಜಾಸ್ತಿ ತಿನ್ನಕ್ಕಾಗಲ್ಲ ಮಟನ್ ಅಲ್ಲ. ಮಟನ್ ಜಾಸ್ತಿ ತಿನ್ನೋದಕ್ಕಿಂತ ಮಟನ್ ತುಂಬಾ ಬರುತ್ತೆ. ನಿಮ್ಗೇನು ಗೊತ್ತಾ, ಯಾಕೆ ನೀನು ಚಿಕನ್ ತಿಂತ ಅಲ್ವಾ? ಯಾಕೆ? ಅರ್ಧ ಕೆಜಿ ಮಟನ್ ತಗೊಂಡೋದ್ರೆ 3 ಜನ ಸಫಿಷಿಯೆಂಟ್ ತಿನ್ನಕ್ಕಾಗುತ್ತೆ. ಗಟ್ಟಿ ಬೇರೆ ಇರ್ತಲ್ಲ, ಜಾಸ್ತಿನೂ ತಿನ್ನಲ್ವ ನಂದು. ಇಲ್ಲಿಗೆ ಹಾಕೋಣ ಅಳಿಮಯ್ಯ, ಯಾಕೆ? ಲಾಸ್ಟ್ ಡೇ ಅಲ್ವಾ? ಇವಾಗ ಹಿಂಗ್ ಬರ್ತಿರಲ್ಲ ಇಲ್ಲ, ಕೊನೆಯ ಕ್ಷಣಗಳು. ಯಾರಿಗ್ ಗೊತ್ತು, ನಂಗೆ ನಂಬಿಕೆ ಇಲ್ಲ ರವಿ ಸರ್ ಮೇಲೆ. ಮತ್ತೆ ನಿಮ್ಮ ಉಳ್ಸ್ಕೊಂತೀನಿ ಬಿಡಿ. ಬೇಡ, ಅವ್ನು ಬೇಕಾದ್ರೆ ಮನೆಗೆ ಬಂದ್ಬಿಡ್ತಾನೆ, ಏನ್ ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ನಮ್ಮ ಶೂಟಿಂಗ್ ಏನಿಲ್ಲ ನೋಡಿ. ಇವರೊಬ್ರೆ ಒಳ್ಳೆಯವ್ರು ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ. ಅಮಾಯಕರು ಇವರೊಬ್ರೆ, ಅಮಾಯಕರು, ಏನು ಗೊತ್ತಿಲ್ಲ ಅವ್ರಿಗೆ ಪಾಪ. ಸರ್ ಊಟ ಮಾಡೋದು ತುಂಬಾ ಅಮಾಯಕರು ಇವರೊಬ್ರೆ ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ. ಮಾತೆ ಕಮ್ಮಿ ಇವ್ರಿಗೆ, ಮಾತೆ ಕಮ್ಮಿ. ಹೆಣ್ಮಕ್ಳಂದ್ರೆ ತುಂಬಾ ಗೌರವ ಅವರಿಗೆ, ಮಾತು ಆಡಲ್ಲ, ಮಾತೇ ಆಡಲ್ಲ. ಇವ್ರು ಮಾತ್ರ ಮಾತಿನ ಮಲ್ಲ, ಮಾತೇ ನಿಲ್ಸಲ್ಲ. ಇವ್ರಿದ್ರೆ ನಮ್ ಸೆಟ್ ಅಲ್ಲೆಲ್ಲ ಫನ್ನಿ. ಇವ್ರು ನೋಡಿ ನಮ್ ಮ್ಯಾನೇಜರ್, ಮನೆಗೆ ಹ್ಯಾಂಡ್ಸಮ್ ಮ್ಯಾನೇಜರ್. ಅಲ್ಲ ಬರೀ ಇಲ್ಲಿದ್ ಹೇಳಿದ್ರಿ, ಮನೆಗೆ ಬಂದ್ರೆ ಹೆಂಗೆ ಅಂತ ಕಟ್, ಅದೆಲ್ಲ ಕಟ್. ನೋಡಿ 22 ಇದೆ ಅಂತ ಸುಮ್ಮನೆ ಹೇಳ್ತಾ ಇದಾರೆ, ಆದ್ರೂ ನಾನೊಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇವ್ರ ಮೇಲೆ ನಂಬಿಕೆ ಇಲ್ಲ ನನಗೆ. ಖಂಡಿತ ಇದೆ ಮೇಡಮ್. ಅದಕ್ಕೆ ಯಾವ್ದಕ್ಕೂ ಒಂದ್ ಇರ್ಲಿ ನೆನಪಿಗೆ ಅಂತ ಎಲ್ಲ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಕಳಿಸಿ ಇದೆ ವಿಡಿಯೋ. ಶೂಟಿಂಗಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ಚಿಕ್ಕ ಮಗುನ ನಾವು ಕ್ಯಾರೆಕ್ಟರ್ ಮಾಡಿಸ್ಬೇಕಂದ್ರೆ ಪಾಪ ಅವ್ರ ತಾಯಿದ್ರ ಜೊತೆಗೆ ಬಂದು ಇಲ್ಲಿ ಸೀನ್ ಆಗೋವರೆಗೂ ವೆಯ್ಟ್ ಮಾಡಿ ಆ ಚಿಕ್ಕ ಮಗುನ ಕೇರ್ ಮಾಡಿಕೊಂಡು ಇರಬೇಕು. ನೋಡೋದಕ್ಕೆ ಸೀನ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಾವಿಲ್ಲಿ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನನಗೆ ಗೊತ್ತು. ನೋಡಿ ಎಸ್ ನೋಡು ಅಮ್ಮನೂ ಇದ್ದಾರೆ. ನೀನ್ ಮನೇಲಿ ನಿದ್ದೆ ಮಾಡ್ತಿದ್ಯಾ? ನನ್ನ ತಂಗಿ ಒಬ್ಬಳು ಅಂತ ಅನ್ಕೊಳ್ತೇನೆ ಅಂತ. ಸೌಂಡ್ ಮಾಡು ಗಮ್ಯ. ಸೌಂಡ್ ಮಾಡು, ಸೌಂಡ್ ಮಾಡು. ನೋಡಿ ಹೇಗೆ ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ ಹೀಗೆ ನಾವೆಲ್ಲ ಸೀನ್ ಮಾಡ್ತಾ ಇದ್ರೆ ಇವ್ರು ಕಷ್ಟಪಟ್ಟು ನಾವೆಲ್ಲ ಸೀನ್ ಮಾಡ್ತಾ ಇದೀವಿ. ಇವ್ರು ಒಳ್ಳೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಪಾಪ. ಆರಾಮಾಗಿ ವಿಡಿಯೋ ತಗೋತಾ ಇದ್ದಾರೆ ಅಲ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ ಡಾರ್ಲಿಂಗ್ಸ್? ರೀಲ್ಸ್ ಮಾಡಕ್ಕ? ದಮ್ಮು ಬೇಗ ಬನ್ನಿ, ರೀಲ್ಸ್ ಮಾಡೋಣ. ಬೇಗ ಬನ್ನಿ, ರೀಲ್ಸ್ ಮಾಡೋಣ. ನನಗೆ ಬರಲ್ಲ ಅದು.
पाते अपति के खेतना अपतिया अपति के कु अपति तो अपति को